ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ದು ಈ ಚಾನಲ್ ಸಖತ್ ಸಿನಿಮಾಗೆ. ಫ್ರೆಂಡ್ಸ್, ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಲನಚಿತ್ರ ಈಗಾಗಲೇ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿದೆ ಮತ್ತು ಈ ಫಿಲ್ಮನ್ನು ನೋಡಿದ ಮೇಲೆ ನಮಗೆ ಅನಿಸ್ತಿದೆ ಕಿಚ್ಚ ಸುದೀಪ್ ಅವರು ತಮ್ಮ ಕಮ್ ಬ್ಯಾಕ್ ಮಾಡಿದ್ದಾರೆ. ಅಂದರೆ ಅವರು ತಮ್ಮ ಹಿಂದಿನ ಲುಕ್ನಲ್ಲಿ ಆ್ಯಕ್ಟಿಂಗ್ ಸ್ಕಿಲ್ಸ್ನಲ್ಲಿ ವಾಪಸ್ ಆಗಿದ್ದಾರೆ. ಅಂದರೆ ಅವರು ಮಾಣಿಕ್ಯ ಮತ್ತು ವೀರಮದಕರಿಯಲ್ಲಿ ಹೇಗೆ ಕಾಣಿಸ್ತಿದ್ರು, ಹೇಗೆ ಡೈಲಾಗ್ಸ್ ಹೊಡಿತಿದ್ರು, ಹಾಗೆ ಈ ಫಿಲ್ಮಲ್ಲಿ ಕೂಡ ಅವರದ್ದು ಆ ಥರದ್ದೇ ಡೈಲಾಗ್ಸ್ ಮತ್ತು ಆ್ಯಕ್ಷನ್ ಕಾಣಲಿಕ್ಕೆ ಸಿಗ್ತದೆ. ಮ್ಯಾಕ್ಸ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದರೆ, ಈ ಫಿಲ್ಮ್ ತನ್ನ ಮೊದಲ ದಿನ 9 ರಿಂದ 10 ಕೋಟಿ ತನಕ ಕಲೆಕ್ಷನ್ ಮಾಡಿದೆ ಕೇವಲ ಇಂಡಿಯಾದಲ್ಲಿ. ಮತ್ತು ಡೇ 2 ಬಗ್ಗೆ ಹೇಳುವುದಾದರೆ ಈ ಫಿಲ್ಮ್ 7 ರಿಂದ 8 ಕೋಟಿ ರೂಪಾಯಿ ತನಕ ಕಲೆಕ್ಷನ್ ಮಾಡಬಹುದು. ವರ್ಲ್ಡ್ ವೈಡ್ ಬಗ್ಗೆ ಮಾತನಾಡೋದಾದರೆ ಈ ಫಿಲ್ಮ್ ತನ್ನ ಡೇ 1ನಲ್ಲಿ 2 ಕೋಟಿಯಿಂದ 3 ಕೋಟಿ ತನಕ ಕಲೆಕ್ಷನ್ ಮಾಡಿದೆ ಓವರ್ಸೀಸ್ನಲ್ಲಿ. ಹಾಗೆ ಡೇ 2 ಬಗ್ಗೆ ಹೇಳುವುದಾದರೆ ಈಗಾಗಲೇ ಈ ಫಿಲ್ಮ್ಗೆ ತುಂಬಾ ಒಳ್ಳೆಯ ಅಡ್ವಾನ್ಸ್ ಬುಕ್ಕಿಂಗ್ ಸಿಕ್ಕಿದೆ. ಇದು ಎಲ್ಲ ನೋಡಿದರೆ ಈ ಫಿಲ್ಮ್ ತನ್ನ ಡೇ 2ನಲ್ಲಿ 1.5 ಕ್ರೋರ್ನಿಂದ 2.5 ಕ್ರೋರ್ ತನಕ ಕಲೆಕ್ಷನ್ ಮಾಡಬಹುದು. ಇವೆಲ್ಲವನ್ನು ನೋಡಿದರೆ ಕಿಚ್ಚ ಸುದೀಪ್ ಅಭಿನಯದ ಚಲನಚಿತ್ರ ಮ್ಯಾಕ್ಸ್ ತನ್ನ ಟೋಟಲ್ 2 ದಿನಗಳಲ್ಲಿ ಸರಿಸುಮಾರು 18 ರಿಂದ 20 ಕೋಟಿ ರೂಪಾಯಿ ತನಕ ಕಲೆಕ್ಷನ್ ಮಾಡಿದ ಹಾಗೆ ಕಾಣಿಸ್ತಿದೆ. ನಿಮ್ಗೆ ಏನು ಅನ್ನಿಸ್ತದೆ, ಈ ಫಿಲ್ಮ್ ತನ್ನ 2 ದಿನಗಳಲ್ಲಿ ಎಷ್ಟು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ? ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಫಿಲ್ಮ್ ನಿಮಗೆ ಹೇಗಾಯಿತು ಅದು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರದ್ದು ಇನ್ನೂ ಕೂಡ ಜಾಸ್ತಿ ಚಲನಚಿತ್ರ ರಿಲೇಟೆಡ್ ವೀಡಿಯೋಸ್ ನೋಡಲಿಕ್ಕೆ ನಮ್ಮದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.